ಏನು ಹೊರ ರಾಜ್ಯಗಳಿಂದ ಬಂದು ನಮ್ಮ ಕರ್ನಾಟಕದಲ್ಲಿ, ಅದು ನಮ್ಮ ಬೆಂಗಳೂರಲ್ಲಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಹೇಳೋದು ಒಂದೇ ಮಾತು, ನೋಡ್ರಿ, ನಾವು ನಿಮಗೆ ಕೂಲಾಗಿ ತಿಳ್ಕೊಳ್ಳಿ, ಕನ್ನಡ ಕಲೀರಿ ಅಂತ ಹೇಳ್ತಾ ಇರೋದು. ಅದು ನಾವು ಕೂಲಾಗಿ ಮಾತಾಡ್ತಾ ಇದ್ದೀವಿ ಅಂತಂದರೆ ನಾವು ನಿಮ್ಗೆ ಎದುರುಕೊಂಡಲ್ಲ, ನಮಗೆ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ. ಸೊ ಬಂದು ತಿಂದು ಉಂಡು ನಮಗೆ ನೀವು ಅಂತೀರಾ ಅಂದರೆ ನೀವೆಂಥ ಮೆಂಟಾಲಿಟಿಯವರು ಅನ್ನೋದು ನಾವು ಯೋಚನೆ ಮಾಡಬೇಕು. ಸೊ ಎಲ್ಲರನ್ನೂ ಕೇಳೋದು ಒಂದೇ ಮಾತು, ನೀವು ದಯವಿಟ್ಟು ಕನ್ನಡ ಕಲೀರಿ, ಕನ್ನಡ ಕಲಿಯೋಕ್ಕೆ ಪ್ರಯತ್ನ ಪಡಿ. ನಾವು ಹೆಂಗೆ ಕರ್ನಾಟಕದವರು ಬಂದು ನಿಮ್ಮ ಹೊರ ರಾಜ್ಯಕ್ಕೆ ಬಂದರೆ ನಾವು ನಿಮ್ಮ ಭಾಷೆಯಲ್ಲಿ ಹೆಂಗೆ ನಾವು ಸ್ಪಂದಿಸ್ತೀವೋ ಹಂಗೆ ನೀವು ನಮಗೆ ಕನ್ನಡ ಮಾತಾಡಬೇಕು. ನಾವು ಮಾಡ್ತಾ ಇರೋದು ಮೇಯ್ನ್ ತಪ್ಪು ಇದೆ. ನಾವು ಏನು ಮಾಡ್ತೀವಿ ಅಂದರೆ, ನಿಮಗೆ ನಮ್ಮ ಕನ್ನಡ ಅರ್ಥ ಆಗಲ್ಲ ಅಂದಿದ ತಕ್ಷಣ ಹಿಂದಿಲಿ ಮಾತಾಡೋಕ್ಕೆ, ಇಲ್ಲ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ, ಇಲ್ಲ ಯಾವುದೋ ಒಂದು ಭಾಷೆಯಲ್ಲಿ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಲ್ಲ, ಅದನ್ನು ನೀವು ನಮ್ಮ ವೀಕ್ನೆಸ್ಸು ಅಂದ್ಕೊಂಡಿದ್ದೀರಾ. ಅಯ್ಯೋ ಹೋಗ್ಲಿ ಬಿಡು, ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ ಅಂದ್ಕೊಂಡು ನಾವು ಸುಮ್ಮನೆ ಆಗೋದು. ಸೊ ನಾನೆಲ್ಲ ಹೇಳೋದು ಒಂದೇ, ಎಲ್ಲರೂ ಮುಚ್ಕೊಂಡು ಕನ್ನಡ ಮಾತಾಡಿ. ಯಾಕೆಂದರೆ ಇದು ಕರ್ನಾಟಕದಲ್ಲಿರೋದು ಕನ್ನಡಿಗರು. ಸೊ ಇರೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಆದರೆ ದಯವಿಟ್ಟು ಕಡ್ಡಾಯವಾಗಿ ಕನ್ನಡ ಕಲಿಸಿ. ಯಾರು ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಹಿಂದಿಯವರಿದ್ದರೆ, ಹಿಂದಿಯವರು ಇನ್ನೂ ಮತ್ತೊಬ್ಬ ಭಾಷೆಯವರಿದ್ದರೆ ಕನ್ನಡ ಕಲಿಸಿ. ಜೊತೆಲಿರೋರು ಅವ್ರಿಗೆ ಕನ್ನಡ ಹೇಳ್ಕೊಡಿ. ಕಲೀಲಿಲ್ವಾ, ನೆಕ್ಸ್ಟು ನಮ್ಮ ಕನ್ನಡ ಸಂಘಟನೆಗಳಿದೆ, ಏನೇನು ಮಾಡಬೇಕೆಲ್ಲ ತಯಾರಿ ಮಾಡ್ತಾರೆ. ಆದರೆ ದಬ್ಬಾಳಿಕೆ ಮಾಡೋಕ್ಕೆ ಬಂದರೆ ಹಾಕ್ಕೊಂಡು ತುಳಿತಾರೆ. ತಲೆಲಿರಲಿ.